ನಾನೊಬ್ಬ ತುಮಕೂರು ಬಿಜೆಪಿ OBC ಜಿಲ್ಲಾಧ್ಯಕ್ಷನಾಗಿ ಹೇಳೋದೇನಂತ ಅಂದರೆ, ಅಲ್ಲಿ ಒಪ್ಪಂದ ಆಗಿದ್ದರೆ ಬಿಟ್ಕೊಡೋದು ಧರ್ಮ ಇರುತ್ತೆ. ನಾನು ಅದನ್ನು ಇಲ್ಲ ಅಂತ ಹೇಳಲ್ಲ. ಅವ್ರ ಪಾರ್ಟಿಲಿ ಆಗಿರೋದು ಏನಂತ ಆಗ್ತಾ ಇಲ್ಲ, ಆಗಿರೋದಕ್ಕೇ ಈ ಥರ ಚರ್ಚೆಗಳು ನಡೀತೇವೆ ಅಂತ ನನ್ನ ಅಭಿಪ್ರಾಯ ಇದೆ. ಅದರಲ್ಲಿ ಆ ಪಾರ್ಟಿಲಿ ಏನು ತೀರ್ಮಾನ ತಗೊಂಡಿದ್ದಾರೆ ಅದು ನನಗೆ ಗೊತ್ತಾಗ್ತಾ ಇಲ್ಲ. ಇಲ್ಲ ಒಬ್ಬ ಮುಖಂಡ ಕೂಡ ಅದ್ರ ಬಗ್ಗೆ ಇಲ್ಲ ಆಗಿಲ್ಲ ಅಂತ ಹೇಳೋಕ್ಕೆ ಧೈರ್ಯವಾಗಿ ಯಾರಿಗೂ ಇದಿಲ್ಲ. ಸಿದ್ದರಾಮಯ್ಯನೂ ಹೇಳ್ತಾ ಇಲ್ಲ, DKನೂ ಹೇಳ್ತಾ ಇಲ್ಲ, ಪರಮೇಶ್ವರ್ ಹೇಳ್ತಾ ಇಲ್ಲ, ಇನ್ನೊಬ್ಬರು ಹೇಳ್ತಾ ಇಲ್ಲ. ಅದನ್ನು ಖಂಡಿತವಾಗಿ ಇಲ್ಲ ರೀ, ಈ ಥರದ್ದೇನು ಚರ್ಚೆನೇ ನಡೆದಿಲ್ಲ ಹೈಕಮಾಂಡ್ ಲೆವೆಲಲ್ಲಿ ಅಂತ ಹೇಳಿದರೆ ಅದು ವಿಚಾರ ಮುಗಿದೋಗಿರೋದು. ಇದು ಸುಮಾರು ಒಂದು ತಿಂಗಳಿದ್ದಲೂ ಇದು ನಡೀತಲೇ ಇದೆ ಮೀಡಿಯಾಗಳಲ್ಲಿ. ಇದು ಯಾಕೆ ಈ ಥರ ಆಗ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಅಲ್ಲ, ಅವ್ರು ಕೇಳಿದ್ರೆ ತಪ್ಪೇನಿಲ್ಲ, ಅವ್ರದ್ದು ಶ್ರಮ ಇದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. DKಶಿದು ಶ್ರಮ ಇದೆ, ಅವ್ರ ಮೂಲ ಕಾಂಗ್ರೆಸ್ಸಿಗರಾಗಿರುತ್ತೆ, ಅವ್ರು ಕೇಳೋದ್ರಲ್ಲಿ ಏನು ತಪ್ಪೇನಿಲ್ಲ. ಅವ್ರಿಗೂ ಆಸೆ ಇರುತ್ತೆ, ಯಾರು ಏನು ಸನ್ಯಾಸಿಗಳಲ್ಲ ರಾಜಕಾರಣದಲ್ಲಿ. ಈಗ ಅವ್ರು ನನ್ನ ಶ್ರಮ ಇದೆ, ನಾನು ಮಾಡಲಿ ಬಿಡು ಅಂತ ಕೇಳೋದ್ರಲ್ಲಿ ತಪ್ಪೇನಿಲ್ಲ ಅಂತ ನನ್ನ ಅಭಿಪ್ರಾಯ ಇದೆ. ಅವರು ನನ್ನ ಪ್ರಕಾರ ಪಾರ್ಟಿ ಬಿಟ್ಟು ಹೋಗೋದು ಕಾಣೆ. ಏನಾದರೂ ಮಾಡಿ ಹೈಕಮಾಂಡ್ ಲೆವೆಲಲ್ಲಿ ಅವ್ರಿಗೆ ಒಳ್ಳೆ ಸ್ಥಾನಮಾನ ಕೊಟ್ಟರೆ ನನ್ನ ಅಭಿಪ್ರಾಯ ಒಳ್ಳೆಯದು ಅಂತ ನಾನು ಭಾವಿಸ್ತೀನಿ.